ಸ್ಟಾಕ್ ಮಾರ್ಕೆಟ್ ನಲ್ಲಿ ಚೆನ್ನಾಗಿ ಲಾಭ ಆಗ್ತಿದೆ. ಆದ್ರೆ ಇನ್ವೆಸ್ಟರ್ಸ್ ಮಾತ್ರ ಪ್ರಾಫಿಟ್ ಮಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಕಳೆದ ಒಂದು 40 ವರ್ಷಗಳ ಹಿಸ್ಟ್ರಿಯನ್ನ ಚೆಕ್ ಮಾಡಿದಾಗ ನಮ್ಮ ಸೆನ್ಸೆಕ್ಸ್ ಆವರೇಜ್ ಆಗಿ ಒಂದು 15ರಿಂದ 20% ರಿಟರ್ನ್ ಅನ್ನ ಜನರೇಟ್ ಮಾಡ್ಕೊಡ್ತಾ ಇದೆ. ಆದ್ರೆ ನಮ್ಮ ಇನ್ವೆಸ್ಟರ್ಸ್ ಮಾತ್ರ ಒಂದು 14ರಿಂದ 15% ರಿಟರ್ನ್ ಅನ್ನ ಮಾತ್ರ ಜನರೇಟ್ ಮಾಡ್ತಾ ಇದ್ದಾರೆ. ಕಾರಣ ಏನಂತಂದ್ರೆ ನಮ್ಮ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಮಾರ್ಕೆಟ್ ಕರೆಕ್ಷನ್ ಆಗ್ತಿರೋ ಸಂದರ್ಭದಲ್ಲಿ, ಡೌನ್ ಬರುತ್ತಿರೋ ಸಂದರ್ಭದಲ್ಲಿ ಸ್ವಲ್ಪ ಪ್ಯಾನಿಕ್ ಆಗ್ಬಿಟ್ಟು ಭಯ ಬಿದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಗಳನ್ನ ಸ್ಟಾಪ್ ಮಾಡ್ತಾರೆ, ವಿಡ್ರಾಲ್ ಮಾಡ್ತಾರೆ, ರಿಡಂಪ್ಷನ್ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಮಾರ್ಕೆಟ್ ಏನ್ ರಿಟರ್ನ್ ಜನರೇಟ್ ಮಾಡ್ತಾ ಇದೆ ಅಷ್ಟು ರಿಟರ್ನ್ ಅನ್ನ ತೆಗಿಯಕ್ ಆಗ್ತಿಲ್ಲ. ಇದಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರೆ ಬಿಹೇವಿಯರ್ ಗ್ಯಾಪ್ ಅಂತ ಕರಿತೀವಿ. ಸ್ನೇಹಿತರೆ, ಈ ಕಾರಣದಿಂದಾಗಿ ನಮ್ಮ ಇನ್ವೆಸ್ಟ್ಮೆಂಟ್ ನಲ್ಲಿ ರಿಟರ್ನ್ಸ್ ಕಮ್ಮಿ ಆಗ್ತಿದೆ. ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ, ಆದ್ರೆ ನಮ್ಮ ರಿಟರ್ನ್ ಮಾತ್ರ ಕಮ್ಮಿ ಆಗ್ತಿದೆ. ಸ್ನೇಹಿತರೆ, ಇದನ್ನ ನಾವು ಯಾವ ರೀತಿ ಸರಿ ಮಾಡ್ಕೋಬೇಕು, ಇದನ್ನ ನಾವು ಮೆಂಟಲಿ ಯಾವ ರೀತಿ ಪ್ರಿಪೇರ್ ಆಗ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ. ಸ್ನೇಹಿತರೆ, ನೀವು ಸ್ಟಾಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ ಅನ್ನ ಸಾಧಿಸಬೇಕು, ವೆಲ್ತ್ ಕ್ರಿಯೇಷನ್ ಮಾಡಬೇಕು, ಬೆಳಿಬೇಕು ಅಂತಂದ್ರೆ ನಿಮ್ಗೆ ಎಷ್ಟು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜ್ ಇದೆ, ಸ್ಕಿಲ್ ಇದೆ ಅನ್ನೋದು ಮುಖ್ಯ ಅಲ್ಲ. ನೀವು ಸ್ಟಾಕ್ ಮಾರ್ಕೆಟ್ ನಲ್ಲಿ ನಿಮ್ಮ ಇಮೋಷನ್ಸ್ ಗಳನ್ನ, ಇಮೋಷನ್ಸ್ ಅಂದ್ರೆ ಫಿಯರ್ ಅಂಡ್ ಗ್ರೀಡ್ ಆರ್ ದ ಬಿಗ್ಗೆಸ್ಟ್ ಇಮೋಷನ್ಸ್ ಹಿಯರ್. ಈ ಎರಡು ಇಮೋಷನ್ಸ್ ಗಳನ್ನ ನೀವು ಯಾವ ರೀತಿ ಕಂಟ್ರೋಲ್ ಮಾಡ್ತೀರಾ, ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಅದರ ಮೇಲೆ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ ಮತ್ತು ಫೇಲ್ಯೂರ್ ನಿಂತಿರುತ್ತೆ. ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬರ್ತಿರೋ ಸಂದರ್ಭದಲ್ಲಿ ನಮ್ಮ ಸುಮಾರು ಜನ ಇನ್ವೆಸ್ಟರ್ಸ್ ಪ್ಯಾನಿಕ್ ಆಗ್ಬಿಟ್ಟು ಸೆಲ್ ಮಾಡಿ ಮಾರ್ಕೆಟ್ ನಿಂದ ಎಕ್ಸಿಟ್ ಆಗ್ತಾರೆ. ಅದೇ ನಮ್ಮ ಜನ ಏನ್ ಮಾಡ್ತಾರೆ ಅಂತಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಿರೋ ಸಂದರ್ಭದಲ್ಲಿ ತುಂಬಾ ಗ್ರೀಡಿ ಆಗ್ಬಿಟ್ಟು ಮಾರ್ಕೆಟ್ ನಲ್ಲಿ ಹೈಯರ್ ಲೆವೆಲ್ ಅಲ್ಲಿ ಎಂಟ್ರಿ ಕೊಡ್ತಾರೆ. ಅದಕ್ಕೋಸ್ಕರ ನಮ್ಮ ಇನ್ವೆಸ್ಟರ್ಸ್ಗೆ ರಿಟರ್ನ್ಸ್ ಕಮ್ಮಿ ಆಗ್ತಿದೆ. ಇದನ್ನ ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಕೋವಿಡ್ ಸಂದರ್ಭದಲ್ಲಿ ನಮ್ಮ ನಿಫ್ಟಿ 8,000ಕ್ಕೆ ಬಂದಿತ್ತು. 8,000ಕ್ಕೆ ಬಂದಿರೋ ಸಂದರ್ಭದಲ್ಲಿ ಸುಮಾರು ಜನ ಏನ್ ಮಾಡಿದ್ರು ಅಂತಂದ್ರೆ ಆ ಸಂದರ್ಭದಲ್ಲಿ ಇನ್ವೆಸ್ಟ್ಮೆಂಟ್ ಗಳನ್ನ ವಿಡ್ರಾಲ್ ಮಾಡಿದ್ರು, ರಿಡಂಪ್ಷನ್ ಮಾಡಿದ್ರು, ಮಾರ್ಕೆಟ್ ನಿಂದ ಎಕ್ಸಿಟ್ ಆದ್ರು. ಬಟ್ ದಟ್ ವಾಸ್ ದ ಬೆಸ್ಟ್ ಟೈಮ್ ಟು ಇನ್ವೆಸ್ಟ್. ಆದ್ರೆ ನಮ್ಮ ಜನ ವಾಪಸ್ ಎಲ್ಲಿ ರೀ ಎಂಟ್ರಿ ಕೊಟ್ಟಿದ್ದು ಅಂತಂದ್ರೆ ಮಾರ್ಕೆಟ್ ವಾಪಸ್ 15,000 ಆಯ್ತು, 18,000 ಆಯ್ತು, 20,000 ಹೋದಾಗ ನಮ್ಮ ಜನ ಮಾರ್ಕೆಟ್ ನಲ್ಲಿ ರೀ ಇನ್ವೆಸ್ಟ್ಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅವಾಗ ಮಾರ್ಕೆಟ್ ಆಲ್ರೆಡಿ ಗ್ರೋತ್ ಆಗ್ಬಿಟ್ಟಿತ್ತು, ಬೆಳೆದ್ ಬಿಟ್ಟಿತ್ತು, ಓವರ್ ವ್ಯಾಲ್ಯೂಡ್ ಆಗಿತ್ತು. ಅದಕ್ಕೋಸ್ಕರ ನಮ್ಮ ರಿಟರ್ನ್ಸ್ ಗಳು ಕಮ್ಮಿ ಆಗ್ತಾ ಇದಾವೆ. ಸ್ನೇಹಿತರೆ, ನಾವು ಇದನ್ನ ಯಾವ ರೀತಿ ಸರಿ ಮಾಡ್ಕೋಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಒನ್ ಬೈ ಒನ್ ತಿಳಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ನಮ್ಗೆ ಯಾಕೆ ರಿಟರ್ನ್ಸ್ ಕಮ್ಮಿ ಆಗ್ತಿದೆ ಅನ್ನೋದನ್ನ ಒಂದು ಡೇಟಾ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಏನಂತಂದ್ರೆ ಇಂಡಸ್ಟ್ರಿಯ ನೆಟ್ ಸೇಲ್ಸ್, ಮಾರ್ಕೆಟ್ ನಲ್ಲಿ ಎಷ್ಟು ಜನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದಾರೆ ಪ್ಲಸ್ ನಿಫ್ಟಿ ರಿಟರ್ನ್. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಯಾವಾಗ ಇಲ್ಲಿ 2011ರಿಂದ ಒಂದು 14ರವರೆಗೂ ಮಾರ್ಕೆಟ್ ಒಂದು ರೇಂಜ್ ಬಾಂಡ್ ಅಲ್ಲೇ ಟ್ರೇಡ್ ಆಗಿದೆ. ಮಾರ್ಕೆಟ್ ನಲ್ಲಿ ಅಂತ ಗ್ರೋತ್ ಆಗಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಇನ್ವೆಸ್ಟರ್ಸ್ ಹೆಚ್ಚು ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಆದ್ರೆ ನಮ್ಮ ಮಾರ್ಕೆಟ್ 2014ರಿಂದ 16ವರೆಗೂ ಒಳ್ಳೆ ಗ್ರೋತ್ ಆಗಿದೆ. ಆ ಸಂದರ್ಭದಲ್ಲಿ ಈ ಬ್ಲೂ ಲೈನ್ ಅಲ್ಲಿ ಏನ್ ಕಾಣ್ತಿದೆಯಲ್ಲ, ಇದು ಇನ್ವೆಸ್ಟರ್ಸ್ ಇನ್ವೆಸ್ಟ್ಮೆಂಟ್ ಮಾಡಿದಂತ ವ್ಯಾಲ್ಯೂಮ್. ಆ ಸಂದರ್ಭದಲ್ಲಿ ನಮ್ಮ ಜನ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಮತ್ತೆ ಮಾರ್ಕೆಟ್ ಇಲ್ಲಿ ಕರೆಕ್ಷನ್ ಆಗಿ ಸ್ಟಾರ್ಟ್ ಆಗಿದೆ 2016ರಲ್ಲಿ. ಮತ್ತೆ ನಮ್ಮ ಜನ ಸ್ಟಾಕ್ ಮಾರ್ಕೆಟ್ ನಿಂದ ಎಕ್ಸಿಟ್ ಆಗಿದ್ದಾರೆ. 17ರಿಂದ 18ರವರೆಗೂ ನಮ್ಮ ಮಾರ್ಕೆಟ್ ಮತ್ತೆ ಗ್ರೋತ್ ಆಗಿದೆ. ಆ ಸಂದರ್ಭದಲ್ಲಿ ನಮ್ಮ ಜನ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಕರೆಕ್ಷನ್ ಆಗ್ತಿರೋ ಸಂದರ್ಭದಲ್ಲಿ ಮತ್ತೆ ನಮ್ಮ ಜನ ಸ್ಟಾಕ್ ಮಾರ್ಕೆಟ್ ನಿಂದ ಎಕ್ಸಿಟ್ ಆಗಿದ್ದಾರೆ. ಅದಕ್ಕೋಸ್ಕರ ಏನಾಗ್ತಿದೆ ಅಂತಂದ್ರೆ ನಮ್ಗೆ ಮಾರ್ಕೆಟ್ ಏನ್ ರಿಟರ್ನ್ ಕೊಡ್ತಾ ಇದೆ, ಮ್ಯೂಚುವಲ್ ಫಂಡ್ ಸ್ಕೀಮ್ ಗಳು ಏನ್ ರಿಟರ್ನ್ ಕೊಡ್ತಾ ಇದೆ, ಶೇರ್ಸ್ ಗಳು ಯಾವ ರೀತಿ ಗ್ರೋತ್ ಆಗ್ತಿದೆ, ಅಷ್ಟು ರಿಟರ್ನ್ ಅನ್ನ ನಮ್ಗೆ ಕರೆಕ್ಟ್ ಆಗಿ ಅದನ್ನ ಕ್ಯಾಚ್ ಮಾಡಕ್ ಆಗ್ತಿಲ್ಲ. ಇದನ್ನ ವಿ ಕಾಲ್ ಇಟ್ ಎಸ್ ಅ ಬಿಹೇವಿಯರ್ ಗ್ಯಾಪ್ ಅಂತ ಕರಿತೀವಿ. ಯಾಕೆ ಈ ರೀತಿ ಆಗತ್ತೆ, ಯಾಕೆ ಇನ್ವೆಸ್ಟರ್ಸ್ಗೆ ಕಡಿಮೆ ರಿಟರ್ನ್ ಬರ್ತಾ ಇದೆ ಅಂತಂದ್ರೆ ಎಲ್ಲರಿಗೂ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಚ್ಚು ಹಣ ಮಾಡಬೇಕು, ವೆಲ್ತ್ ಕ್ರಿಯೇಷನ್ ಮಾಡಬೇಕು, ಬೆಳಿಬೇಕಂತ ಎಲ್ಲ ಆಸೆ ಇರುತ್ತೆ. ಆದ್ರೆ ಏನ್ ಮಾಡೋದು ಅಂತಂದ್ರೆ ನಮ್ಮ ಫೋಕಸ್ ಸ್ವಲ್ಪ ತಪ್ಪಾಗಿರುತ್ತೆ. ನಾವೇನ್ ಮಾಡ್ತೀವಿ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಜಸ್ಟ್ ಕೇವಲ ರಿಟರ್ನ್ ಮೇಲೆ ಅಷ್ಟೇ ಫೋಕಸ್ ಮಾಡ್ತೀವಿ. ಎಲ್ಲರ ಉದ್ದೇಶ ಏನಾಗಿರುತ್ತೆ, ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಚ್ಚು ರಿಟರ್ನ್ ಜನರೇಟ್ ಮಾಡಬೇಕು, ಮಲ್ಟಿ ಬ್ಯಾಗರ್ ರಿಟರ್ನ್ ಸಿಗ್ಬೇಕು, ಒಂದು ವರ್ಷಕ್ಕೆ 100 ಟೈಮ್ಸ್ 200 ಟೈಮ್ಸ್ ಗ್ರೋತ್ ಆಗ್ಬೇಕಂತ ಹೇಳಿ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಆದ್ರೆ ಈ ರಿಟರ್ನ್ ಜೊತೆಗೆ ಬೇರೆಲ್ಲ ಫ್ಯಾಕ್ಟರ್ಸ್ ಇರ್ತವೆ. ಯಾವೆಲ್ಲ ಫ್ಯಾಕ್ಟರ್ಸ್ ಇರ್ತವೆ? ಒಂದು ಡೊಮೆಸ್ಟಿಕ್ ಫ್ಯಾಕ್ಟರ್ಸ್, ಇನ್ನೊಂದು ಇಂಟರ್ನ್ಯಾಷನಲ್ ಫ್ಯಾಕ್ಟರ್ಸ್. ಇಂಟರ್ನ್ಯಾಷನಲ್ ಫ್ಯಾಕ್ಟರ್ಸ್ ಅಲ್ಲಿ ಏನ್ ಬರುತ್ತೆ ಅಂತಂದ್ರೆ US ಫೆಡ್ ಇಂಟ್ರೆಸ್ಟ್ ರೇಟ್, US ಎಲೆಕ್ಷನ್, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್, ಕೋವಿಡ್, US ಡಾಲರ್, ಗ್ಲೋಬಲ್ GDP ಇವೆಲ್ಲವೂ ಬರ್ತವೆ. ಇನ್ನ ಡೊಮೆಸ್ಟಿಕ್ ಫ್ಯಾಕ್ಟರ್ಸ್ ಅಲ್ಲಿ ಕಾರ್ಪೊರೇಟ್ ಅರ್ನಿಂಗ್, ಫಿಸಿಕಲ್ ಡೆಪಾಸಿಟ್, ಇಂಟ್ರೆಸ್ಟ್ ರೇಟ್, ಇನ್ಫ್ಲೇಷನ್, DIS, ಈ ರೀತಿ ಅನೇಕ ಫ್ಯಾಕ್ಟರ್ಸ್ ಗಳು ಸ್ಟಾಕ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಕೊಡ್ತವೆ. ಆದ್ರೆ
ಸೊ ನಮ್ಗೆ ಅರ್ಥ ಆಗ್ಬೇಕಾಗಿದ್ದೇನಂತಂದ್ರೆ ಈ ಎಲ್ಲಾ ಫ್ಯಾಕ್ಟರ್ಸ್ಗಳು ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಫ್ಯಾಕ್ಟರ್ಸ್ಗಳಲ್ಲಿ ಇವು ಯಾವ್ದ್ರ ಮೇಲೂ ಕೂಡ ನಮಗೆ ಕಂಟ್ರೋಲ್ ಇಲ್ಲ. ಸೊ ಇವ್ದು ಯಾವ್ದನ್ನು ನಾವು ಕಂಟ್ರೋಲ್ ಮಾಡಕ್ಕಾಗಲ್ಲ. ನಮ್ಮ ಕಂಟ್ರೋಲ್ ಅಲ್ಲಿ ಇರೋದು ಸೊ ನಮ್ಮ ಇನ್ವೆಸ್ಟ್ಮೆಂಟ್ ಹಾರಿಜೋನ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು, ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಹೆಚ್ಚಿಗೆ ಮಾಡ್ಕೊಳ್ಳೋದು, ಸೊ ರೈಟ್ ಟ್ರ್ಯಾಕ್ ಅಲ್ಲಿ ಇರೋದು, ಸ್ಟೇಯಿಂಗ್ ಇನ್ವೆಸ್ಟೆಡ್ ಇರೋದು, ಇದು ಮಾತ್ರ ನಮ್ಮ ಕಂಟ್ರೋಲ್ ಅಲ್ಲಿ ಇದೆ. ಸ್ನೇಹಿತರೆ, ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲದೆ ಇರೋ ಇವುಗಳ ಬಗ್ಗೆ ನಾವು ಹೆಚ್ಚು ಥಿಂಕ್ ಮಾಡಿ ಆ ಸಂದರ್ಭದಲ್ಲಿ ನಾವು ಅವಕಾಶಗಳನ್ನ ಮಿಸ್ ಮಾಡಿಕೊಂಡು ನಮ್ಮ ರಿಟರ್ನ್ ಅನ್ನ ಕಮ್ಮಿ ಮಾಡ್ಕೋತಾ ಇದ್ದೀವಿ. ಸ್ನೇಹಿತರೆ, ನಾವು ಯಾವ್ದ್ರ ಮೇಲೆ ಹೆಚ್ಚು ಫೋಕಸ್ ಮಾಡಬೇಕು ಅಂತಂದ್ರೆ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲದೆ ಇರುವಂತ ಇನ್ಫ್ಲೇಷನ್, US ಫೆಡ್ ಇಂಟ್ರೆಸ್ಟ್ ರೇಟು, ಇಲೆಕ್ಷನ್, ಇದ್ಯಾವುದು ನಮ್ಮ ಕಂಟ್ರೋಲ್ ಇಲ್ಲ. ಆದ್ರೆ ನಾವು ಅದ್ರ ಮೇಲೆ ಹೆಚ್ಚು ಕಂಟ್ರೋಲ್ ತಗೊಳಕ್ ಟ್ರೈ ಮಾಡ್ತೀವಿ, ಅದ್ರ ಮೇಲೆ ಹೆಚ್ಚು ಫೋಕಸ್ ಮಾಡಿ ನಮ್ಮ ರಿಟರ್ನ್ ಅನ್ನ ಕಮ್ಮಿ ಮಾಡ್ಕೋತಾ ಇದೀವಿ. ಆದ್ರೆ ನಾವು ಹೆಚ್ಚು ಫೋಕಸ್ ಮಾಡ್ಬೇಕಾಗಿರೋದು ನಮ್ಮ ಗೋಲ್ ಬಗ್ಗೆ, ನಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿ ಬಗ್ಗೆ, ಸ್ಟೇಯಿಂಗ್ ಡಿಸಿಪ್ಲಿನ್ ಇರೋದ್ರ ಬಗ್ಗೆ, ಸ್ಟೇಯಿಂಗ್ ಇನ್ವೆಸ್ಟೆಡ್ ಇರೋದ್ರ ಮೇಲೆ ನಾವು ಹೆಚ್ಚು ಫೋಕಸ್ ಮಾಡಿದ್ದೆ ಆದ್ರೆ ನಮ್ಮ ರಿಟರ್ನ್ ಜಾಸ್ತಿ ಆಗತ್ತೆ ಅಂತ ಹೇಳ್ತಾ ಮುಂದಿನ ವಿಷಯಕ್ಕೆ ಹೋಗೋಣ. ಸ್ನೇಹಿತರೆ, ನಮ್ಗೆಲ್ಲ ಯಾಕೆ ರಿಟರ್ನ್ಸ್ ಕಮ್ಮಿ ಆಗ್ತಾ ಇದೆ ಅಂತಂದ್ರೆ ನಮ್ಮ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಸೊ ಲಾಂಗ್ ಟರ್ಮ್ ಮೇಲೆ ಹೆಚ್ಚು ಫೋಕಸ್ ಮಾಡೋದ್ರ ಬದಲಾಗಿ ತಮ್ಮ ಗೋಲ್ಸ್ ಗಳ ಮೇಲೆ, ತಮ್ಮ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೆಚ್ಚು ಫೋಕಸ್ ಮಾಡೋದ್ರ ಬದಲಾಗಿ ಶಾರ್ಟ್ ಟರ್ಮ್ ವೊಲಟಿಲಿಟಿ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋತಾರೆ. ಶಾರ್ಟ್ ಟರ್ಮ್ ವೊಲಟಿಲಿಟಿ ಬಗ್ಗೆ ಯಾಕೆ ಹೆಚ್ಚು ತಲೆ ಕೆಡಿಸ್ಕೋತಾರೆ ಅಂತಂದ್ರೆ ನಮ್ಮ ಸೋಷಿಯಲ್ ಮೀಡಿಯಾಗಳಿರ್ಬೋದು, ಪ್ರಿಂಟ್ ಮೀಡಿಯಾಗಳಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ನೆಗೆಟಿವ್ ವಿಷಯಗಳನ್ನ ಹೆಚ್ಚು ಸ್ಪ್ರೆಡ್ ಮಾಡ್ತಾರೆ. ಉದಾಹರಣೆಗೆ ಕೊರೋನಾ ಸಂದರ್ಭದಲ್ಲಿ ಮಾರ್ಕೆಟ್ ಒಂದೇ ಸಲ 30% ಬಿತ್ತು. ಸೊ ಮಾರ್ಕೆಟ್ ನಲ್ಲಿ ಒಂದೇ ದಿನ ಇನ್ವೆಸ್ಟರ್ಸ್ಗೆ ಇಷ್ಟು ಲಾಸ್ ಆಯ್ತು, ಬಿಗ್ಗೆಸ್ಟ್ ಲಾಸ್, ಮಾರ್ಕೆಟ್ 15% ಟಂಬಲ್ ಆಯ್ತು. ಈ ರೀತಿ ವಿಷಯಗಳನ್ನ ಮಾರ್ಕೆಟ್ ನಲ್ಲಿ ಮತ್ತು ಪೇಪರ್ಗಳಲ್ಲಿ ಟಾಪ್ ಅಲ್ಲಿ ಹೆಡ್ಲೈನ್ ಗಳಲ್ಲಿ ಕೊಟ್ಬಿಡ್ತಾರೆ. ಇದರಿಂದ ಜನ ಏನ್ ಮಾಡ್ತಾರೆ ಅಂತಂದ್ರೆ ಸ್ವಲ್ಪ ಪ್ಯಾನಿಕ್ ಆಗ್ಬಿಟ್ಟು ಮಾರ್ಕೆಟ್ ನಿಂದ ದೂರ ಹೋಗೋದಕ್ಕೆ ಇಷ್ಟಪಡ್ತಾರೆ. ಸೊ ಜನ ಇವುಗಳನ್ನ ಮೇಲೆ ಫೋಕಸ್ ಮಾಡೋದನ್ನ ಕಮ್ಮಿ ಮಾಡಬೇಕು. ಪ್ಲಸ್ ಇಲ್ಲಿ ಬರುವಂತ ನ್ಯೂಸ್ ಗಳು ಬಂದಾಗ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡೋದನ್ನ ಕಮ್ಮಿ ಮಾಡಿದ್ದೆ ಆದ್ರೆ ಇನ್ವೆಸ್ಟರ್ಸ್ಗೂ ಕೂಡ ಹೆಚ್ಚು ವೆಲ್ತ್ ಕ್ರಿಯೇಷನ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಸ್ನೇಹಿತರೆ, ನೀವು ಸ್ಟಾಕ್ ಮಾರ್ಕೆಟ್ ಅನ್ನೋದು ಯಾವ ರೀತಿ ಅಂತಂದ್ರೆ ಹಿಸ್ಟೋರಿಕಲಿ ಚೆಕ್ ಮಾಡಿದಾಗ ನಾನು ಹೇಳಿದೆ ಕಳೆದ 40 ವರ್ಷಗಳಲ್ಲಿ ನಮ್ಮ ಸ್ಟಾಕ್ ಮಾರ್ಕೆಟ್ ಒಂದು 15-20% ರಿಟರ್ನ್ ಅನ್ನ ಕೊಟ್ಟಿದೆ. ಲಾಸ್ಟ್ ಒಂದು 5 ವರ್ಷಗಳಲ್ಲೂ ಕೂಡ ಒಳ್ಳೆ ಗ್ರೋತ್ ಆಗಿದೆ. ಆದ್ರೆ ಲಾಸ್ಟ್ ಒಂದು 12-18 ತಿಂಗಳುಗಳಲ್ಲಿ ನಮ್ಮ ಸ್ಟಾಕ್ ಮಾರ್ಕೆಟ್ ನಲ್ಲಿ ನೆಗೆಟಿವ್ ರಿಟರ್ನ್ ಇದೆ. ಹಂಗಂತೇಳಿ ನಾವು ನಮ್ಮ ಇನ್ವೆಸ್ಟ್ಮೆಂಟ್ ಗಳನ್ನ ಕಂಟಿನ್ಯೂ ಮಾಡಬೇಕೋ ಬೇಡೋ? ಸೊ ಸ್ನೇಹಿತರೆ, ಸೊ ನಾವು ಕಂಟಿನ್ಯೂ ಮಾಡ್ಲೇಬೇಕಾಗತ್ತೆ. ಈ ರೀತಿ ಸ್ಟಾಕ್ ಮಾರ್ಕೆಟ್ ಒಂದು ರೇಂಜ್ ಬಾಂಡ್ ಅಲ್ಲಿ ಟ್ರೇಡ್ ಆಗಿರೋದು, ನೆಗೆಟಿವ್ ಅಲ್ಲಿ ರಿಟರ್ನ್ ಕೊಟ್ಟಿರೋದು ಇದೇನ್ ಫಸ್ಟ್ ಅಲ್ಲ. ನೀವು ಸ್ಟಾಕ್ ಮಾರ್ಕೆಟ್ ನ ಹಿಸ್ಟ್ರಿಯನ್ನ ಚೆಕ್ ಮಾಡಿದಾಗ ಮಲ್ಟಿಪಲ್ ಟೈಮ್ ನಮ್ಮ ಸ್ಟಾಕ್ ಮಾರ್ಕೆಟ್ ನೆಗೆಟಿವ್ ರಿಟರ್ನ್ ಕೊಟ್ಟಿದೆ, ಒಂದು ರೇಂಜ್ ಬಾಂಡ್ ಅಲ್ಲಿ ಟ್ರೇಡ್ ಆಗಿದೆ. ಕೆಲವೊಂದಿಷ್ಟು ಉದಾಹರಣೆಗಳನ್ನ ಕೊಡೋದಾದ್ರೆ ಸೊ 1992ರಲ್ಲಿ ನಮ್ಮ ಸೆನ್ಸೆಕ್ಸ್ 4,000ದಿಂದ 2,000ಕ್ಕೆ ಬಂದಿತ್ತು. 50% ಕರೆಕ್ಷನ್ ಆಗಿತ್ತು. ಹತ್ರ ಒಂದ್ ವರ್ಷ ಮಾರ್ಕೆಟ್ ನಲ್ಲಿ ಯಾವುದೇ ರೀತಿ ರಿಟರ್ನ್ ಇರಲಿಲ್ಲ. 2000ನೇ ಇಸ್ವಿ ಮತ್ತು 2001ರಲ್ಲಿ ನಮ್ಮ ಸೆನ್ಸೆಕ್ಸ್ ಸೊ 50% ಕರೆಕ್ಷನ್ ಆಗಿತ್ತು. ಹತ್ರ ಆ ಸಂದರ್ಭದಲ್ಲೂ ಒಂದ್ ವರ್ಷ ಯಾವುದೇ ರೀತಿ ಗ್ರೋತ್ ಆಗಿರಲಿಲ್ಲ. ಇನ್ನ 2008 ರಿಸೆಷನ್ ಸಂದರ್ಭದಲ್ಲಿ ಹತ್ರ ಮಾರ್ಕೆಟ್ 60% ಕರೆಕ್ಷನ್ ಆಗಿತ್ತು. 2 ವರ್ಷನ ಮಾರ್ಕೆಟ್ ಯಾವುದೇ ರೀತಿ ರಿಟರ್ನ್ ಕೊಟ್ಟಿರಲ್ಲ. ಕೋವಿಡ್ ಸಂದರ್ಭದಲ್ಲಿ ನಮ್ಮ ಮಾರ್ಕೆಟ್ ಸೊ 40% ಕರೆಕ್ಷನ್ ಆಗಿತ್ತು. ಒಂದು 6 ತಿಂಗಳು ನಮ್ಮ ಮಾರ್ಕೆಟ್ ಅಂತ ರಿಟರ್ನ್ ನ ಕೊಟ್ಟಿರಲ್ಲ, ಆಮೇಲೆ ಗ್ರೋತ್ ಆಯ್ತು. ಸೊ ಅನ್ಸರ್ಟನಿಟಿ ಅನ್ನೋದು ಮಾರ್ಕೆಟ್ ನಲ್ಲಿ ಸೊ ಸಹಜವಾದದ್ದು. ವಾಲಟಿಲಿಟಿ ಇಸ್ ದ ನೇಚರ್ ಆಫ್ ಈಕ್ವಿಟಿ ಮಾರ್ಕೆಟ್. ಇದನ್ನ ನೀವು ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ನಿಮ್ಮ ರಿಟರ್ನ್ಸ್ ಗಳನ್ನ ನೀವು ಈಸಿಯಾಗಿ ಹೆಚ್ಚು ಮಾಡ್ಕೋಬಹುದು. ಅಂದ್ರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇಷ್ಟೆಲ್ಲ ಕರೆಕ್ಷನ್ಸ್ ಆದ್ರೂ, ಇಷ್ಟೆಲ್ಲ ಡೌನ್ ಫಾಲ್ ಗಳನ್ನ ನೋಡಿದ್ರು ಕೂಡ ಕಳೆದ 40 ವರ್ಷಗಳಲ್ಲಿ ನಮ್ಮ ಸೆನ್ಸೆಕ್ಸ್ 100 ಪಾಯಿಂಟ್ ಇಂದ ಇವಾಗ 75,000 85,000 ಲೆವೆಲ್ ಅಲ್ಲಿ ಬಂದು ಟ್ರೇಡ್ ಆಗ್ತಿದೆ. ಸೊ 1979 ಅಲ್ಲಿ ನೀವು ಸೆನ್ಸೆಕ್ಸ್ ಅಲ್ಲಿ 1 ಲಕ್ಷ ರೂಪಾಯಿ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇವತ್ತು ಹತ್ರ 8 ಕೋಟಿ ಇರ್ತಾ ಇತ್ತು. ಸ್ನೇಹಿತರೆ, ಇದೇ ರೀತಿ ಸೆನ್ಸೆಕ್ಸ್ ನಮ್ದೇನಾದ್ರೂ ನೆಕ್ಸ್ಟ್ ಒಂದು 20 ವರ್ಷ ಗ್ರೋತ್ ಆಯ್ತು ಅಂತಂದ್ರೆ ನಮ್ಮ ಸೆನ್ಸೆಕ್ಸ್ ಎಲ್ಲಿ ಹೋಗುತ್ತಂತಂದ್ರೆ ಸೊ ಲಾಸ್ಟ್ ಒಂದು 40 ವರ್ಷಗಳಲ್ಲಿ 15% ರೇಂಜ್ ಅಲ್ಲಿ ಗ್ರೋತ್ ಆಗಿದೆ. ಇದೇ ರೀತಿ ಒಂದು 15% ರೇಂಜ್ ಅಲ್ಲಿ ನೆಕ್ಸ್ಟ್ ಒಂದು 20 ವರ್ಷ ಗ್ರೋತ್ ಆಯ್ತು ಅಂತಂದ್ರೆ ನಮ್ಮ ಸೆನ್ಸೆಕ್ಸ್ ಹತ್ರ ಒಂದು 15-20 ಲಕ್ಷ ಪಾಯಿಂಟ್ ರೀಚ್ ಆಗುತ್ತೆ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಅಂತಂದ್ರೆ ಶಾರ್ಟ್ ಟರ್ಮ್ ಪ್ರಾಬ್ಲಮ್ಗಳ ಬಗ್ಗೆ, ಶಾರ್ಟ್ ಟರ್ಮ್ ವಾಲಟಿಲಿಟಿ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಳದೆ ಲಾಂಗ್ ಟರ್ಮ್ ಗೋಲ್ ಇಟ್ಕೊಂಡು, ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಡೆಫಿನೆಟ್ ಆಗಿ ನಿಮ್ಗೆ ವೆಲ್ತ್ ಕ್ರಿಯೇಷನ್ ಆಗುತ್ತೆ. ನಿಮ್ಮೆಲ್ಲ ಫಿನಾನ್ಷಿಯಲ್ ಗೋಲ್ ಗಳನ್ನ ನೀವು ಆರಾಮಾಗಿ ರೀಚ್ ಆಗ್ಬಹುದು. ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ ನ ಬ್ಯೂಟಿ ಏನಂತಂದ್ರೆ ಗುಡ್ ನ್ಯೂಸ್ ಇದ್ದಾಗ ನಿಮ್ಗೆ ಬ್ಯಾಡ್ ಪ್ರೈಸ್ ಇರುತ್ತೆ. ಸ್ಟಾಕ್ಸ್ ಗಳೆಲ್ಲ ಎಕ್ಸ್ಪೆನ್ಸಿವ್ ಆಗಿರ್ತವೆ, ಓವರ್ ವ್ಯಾಲ್ಯೂಡ್ ಆಗಿರ್ತವೆ. ಅದೇ ಬ್ಯಾಡ್ ನ್ಯೂಸ್ ಇದ್ದಾಗ ಎಲ್ಲಾ ಸ್ಟಾಕ್ಸ್ ಗಳು ಹೆಚ್ಚು ಕರೆಕ್ಷನ್ಸ್ ಆಗಿರ್ತವೆ, ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿರ್ತವೆ. ಆ ಸಂದರ್ಭದಲ್ಲಿ ನೀವು ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಬೇಕು.
ಗುಡ್ ಟೈಮ್ ನಿಮ್ಗೆ ಆವರೇಜ್ ರಿಟರ್ನ್ ಅನ್ನ ತಂದು ಕೊಡ್ಬೋದು, ಆದ್ರೆ ಬ್ಯಾಡ್ ಟೈಮ್ ನಿಮ್ಗೊಂದು ಒಳ್ಳೆ ರಿಟರ್ನ್ ಜನರೇಟ್ ಮಾಡ್ಕೊಡುತ್ತೆ. ಸೊ ಗುಡ್ ನ್ಯೂಸ್ ಇರುವಾಗ ಎಲ್ಲರೂ ಬಿಕಾಸ್ ಆಫ್ ಫೋಮೋ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಸೊ ಆ ಸಂದರ್ಭದಲ್ಲಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಕ್ ಟ್ರೈ ಮಾಡ್ತಾರೆ. ಆ ಸಂದರ್ಭದಲ್ಲಿ ನೀವೇನಾದ್ರೂ ಸಕ್ಸಸ್ಫುಲ್ ಇನ್ವೆಸ್ಟರ್ ಆಗಿದ್ರೆ ಸೊ ನಿಮ್ಮ ಪೋರ್ಟ್ಫೋಲಿಯೋನ ರೀಬ್ಯಾಲೆನ್ಸ್ ಮಾಡಬೇಕು, ಸ್ಟಾಕ್ಸ್ ಗಳನ್ನ ಸೆಲ್ ಮಾಡ್ಬೇಕಾಗತ್ತೆ. ದಿಸ್ ಇಸ್ ದ ಬ್ಯೂಟಿ ಆಫ್ ಸ್ಟಾಕ್ ಮಾರ್ಕೆಟ್. ಸ್ನೇಹಿತರೆ, ಎಲ್ಲಾ ರಿಟೇಲ್ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಪ್ರತಿದಿನ ಸ್ಟಾಕ್ ಮಾರ್ಕೆಟ್ ಅನ್ನ ನೋಡ್ತಾರೆ. ಪ್ರತಿದಿನ ಸ್ಟಾಕ್ ಮಾರ್ಕೆಟ್ ಅನ್ನ ನೋಡಿದಾಗ ಸ್ಟಾಕ್ ಮಾರ್ಕೆಟ್ ತುಂಬಾ ಜಿಗ್ಜಾಗ್ ಆಗಿ ಈ ರೀತಿ ಅಪ್ಸ್ ಅಂಡ್ ಡೌನ್ಸ್ ಮೂಲಕ ಟ್ರೇಡ್ ಆಗ್ತಿದೆ, ಕೆಳಗಡೆ ಮೇಲ್ಗಡೆ ಹೋಗ್ತಿದೆ ಅಂತೇಳಿ ನಿಮ್ಗೆ ಕಾಣಿಸುತ್ತೆ. ಅದೇ ನೀವು ಒಂದ್ 10 ವರ್ಷ 15 ವರ್ಷಗಳ ಸ್ಟಾಕ್ ಮಾರ್ಕೆಟ್ ನ ಚಾರ್ಟ್ ಅನ್ನ ನೋಡಿದಾಗ ಈ ರೀತಿ ಅಪ್ ಟ್ರೆಂಡ್ ಅಲ್ಲಿ ತೋರಿಸುತ್ತೆ. ಸ್ನೇಹಿತರೆ, ನೀವು ಎಲ್ಲಿ ಫೋಕಸ್ ಮಾಡಬೇಕು ಅಂತಂದ್ರೆ ಈ ರೀತಿ ಲಾಂಗ್ ಟರ್ಮ್ ಜರ್ನಿ ಮೇಲೆ ನೀವು ಹೆಚ್ಚು ಫೋಕಸ್ ಮಾಡಬೇಕು. ಆದ್ರೆ ನಮ್ಮ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಪ್ರತಿದಿನ ಈ ರೀತಿ ಚಾರ್ಟ್ ಗಳನ್ನ ನೋಡಿ, ಮಾರ್ಕೆಟ್ ಅನ್ನ ನೋಡಿ, ಸೊ ತಮ್ಮ ಫೋಕಸ್ ಅನ್ನ ಕಮ್ಮಿ ಮಾಡ್ಕೋತಾ ಇದಾರೆ, ಲಾಂಗ್ ಟರ್ಮ್ ಗ್ರೋತ್ ಅನ್ನ ಮಿಸ್ ಮಾಡ್ಕೋತಾ ಇದಾರೆ. ಸ್ನೇಹಿತರೆ, ನೀವು ನೋಡುವಂತ ಪ್ರಾಸ್ಪೆಕ್ಟ್ ಯಾವ ರೀತಿ ಇರ್ಬೇಕು ಅಂತಂದ್ರೆ ಸೊ ಒಂದು ವರ್ಷದ ಚಾರ್ಟ್ ಅನ್ನ ನೋಡಿದಾಗ ಈ ರೀತಿ ಹೆಚ್ಚು ವಾಲಟಲ್ ತೋರಿಸುತ್ತೆ. ಅದೇ ಒಂದು 20-25 ವರ್ಷಗಳ ಚಾರ್ಟ್ ಅನ್ನ ನೀವು ನೋಡಿದಾಗ ಮಾರ್ಕೆಟ್ ಕಂಟಿನ್ಯೂ ಆಗಿ ಅಪ್ ಟ್ರೆಂಡ್ ಅನ್ನ ತೋರಿಸುತ್ತೆ. ಚೇಂಜ್ ಯುವರ್ ಪ್ರಾಸ್ಪೆಕ್ಟ್, ಮಾರ್ಕೆಟ್ ಅನ್ನ ನೋಡುವಂತ ರೀತಿಯನ್ನ ನೀವು ಬದಲಾಯಿಸಿದೆ ಆದ್ರೆ ಸೊ ನಿಮಗೂ ಕೂಡ ಬೆಳೆಯೋದಕ್ಕೆ, ಗ್ರೋ ಆಗೋದಕ್ಕೆ ಹೆಚ್ಚು ಅವಕಾಶ ಇದೆ. ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ ನ ಬ್ಯೂಟಿ ಏನಂತಂದ್ರೆ ಸ್ಟಾಕ್ ಮಾರ್ಕೆಟ್ ಪ್ರತಿ ವರ್ಷ ರಿಟರ್ನ್ ಕೊಡಲ್ಲ, ಇಲ್ಲಿ ಆವರೇಜ್ ರಿಟರ್ನ್ ಸಿಗುತ್ತೆ. ಆದ್ರೆ ಸುಮಾರು ಜನ ಏನ್ ತಿಳ್ಕೊತಾರ ಅಂತಂದ್ರೆ ಆವರೇಜ್ ರಿಟರ್ನ್ ಅಂತಂದ್ರೆ ಪ್ರತಿ ವರ್ಷನೂ ರಿಟರ್ನ್ ಬರುತ್ತೆ ಅಂತ ತಿಳ್ಕೊತಾರೆ. ಉದಾಹರಣೆಗೆ ಕಳೆದ 40 ವರ್ಷಗಳಲ್ಲಿ ಸೆನ್ಸೆಕ್ಸ್ ಆವರೇಜ್ ಆಗಿ ಒಂದು 15% ರಿಟರ್ನ್ ಅನ್ನ ಕೊಟ್ಟಿದೆ. ಎಲ್ಲರೂ ಈ ಆವರೇಜ್ ಅನ್ನೋ ಅರ್ಥವನ್ನ ಏನ್ ತಿಳ್ಕೊತಾರ ಅಂತಂದ್ರೆ ಪ್ರತಿ ವರ್ಷ ಸ್ಟಾಕ್ ಮಾರ್ಕೆಟ್ 15% ರಿಟರ್ನ್ ಕೊಟ್ಟಿದೆ ಅಂತ ತಿಳ್ಕೊತಾರೆ. ಆದ್ರೆ ಅದು ತಪ್ಪು. ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ಗ್ರೋತ್ ಆಗುತ್ತೆ ಅಂತಂದ್ರೆ ಒಂದು ವರ್ಷ ನಿಮ್ಗೆ 2% ನೆಗೆಟಿವ್ ರಿಟರ್ನ್ ಕೊಡುತ್ತೆ, ನೆಕ್ಸ್ಟ್ ವರ್ಷ 41% ಪಾಸಿಟಿವ್ ರಿಟರ್ನ್ ಕೊಡಬಹುದು, ಥರ್ಡ್ ವರ್ಷ ನಿಮ್ಗೆ 25% ನೆಗೆಟಿವ್ ರಿಟರ್ನ್ ಕೊಡಬಹುದು, ಮತ್ತೆ ನೆಕ್ಸ್ಟ್ ಇಯರ್ ನಿಮ್ಗೆ 30% ಗ್ರೋತ್ ಕೊಡಬಹುದು, ನೆಕ್ಸ್ಟ್ ಇಯರ್ ನಿಮ್ಗೆ 12% ನೆಗೆಟಿವ್ ಕೊಡುತ್ತೆ, ಮತ್ತೆ 20% ಗ್ರೋತ್ ಕೊಡುತ್ತೆ, ಮತ್ತೆ 21% ಗ್ರೋತ್ ಕೊಡುತ್ತೆ, ನೆಕ್ಸ್ಟ್ 5 ಇಯರ್ಸ್ ನಿಮ್ಗೆ ನೆಗೆಟಿವ್ ರಿಟರ್ನ್ ಕೊಡುತ್ತೆ, ಮತ್ತೆ 25% ಗ್ರೋತ್ ಕೊಡುತ್ತೆ, ಮತ್ತೆ 15% ಗ್ರೋತ್ ಕೊಡುತ್ತೆ. ಇದೆಲ್ಲವನ್ನ ಆವರೇಜ್ ಮಾಡಿದಾಗ ನಿಮ್ಗೆ ಓವರ್ ಆಲ್ ಆಗಿ ಒಂದು 15% ರಿಟರ್ನ್ ಸಿಕ್ಕಿದೆ ಅಂತ ಅರ್ಥ. ಸೊ ಜನ ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೋತಾರೆ. ಪ್ರತಿ ವರ್ಷನೂ ಕೂಡ ಸ್ಟಾಕ್ ಮಾರ್ಕೆಟ್ 15% ರಿಟರ್ನ್ ಕೊಡುತ್ತೆ ಅಂತೇಳಿ ಎಲ್ಲರೂ ಅರ್ಥ ಮಾಡ್ಕೋತಾರೆ. ಸೊ ಈ ವಿಷಯವನ್ನ ಇನ್ವೆಸ್ಟರ್ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ಅವರು ಕೂಡ ರಿಟರ್ನ್ ಅನ್ನ ಜಾಸ್ತಿ ಮಾಡ್ಕೊಳ್ಳುವಂತ ಅವಕಾಶ ಹೆಚ್ಚು ಇರುತ್ತೆ. ಸ್ನೇಹಿತರೆ, ಇನ್ನೊಂದು ಈ ಆವರೇಜಿಂಗ್ ಬಗ್ಗೆ ನಿಮ್ಗೆ ಅರ್ಥ ಆಗೋ ರೀತಿ ಇನ್ನೂ ಸರಳವಾಗಿ ಹೇಳ್ತೀನಿ. ಸೊ ಈಗ ಒಂದು ನದಿ ಇದೆ, ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ. ಈ ನದಿಯ ಆವರೇಜ್ ಡೆಪ್ತ್ ಬಂದ್ಬಿಟ್ಟು 5 ಫೀಟ್ ಇದೆ. 5 ಫೀಟ್ ಇದೆ ಅಂತಂದ್ರೆ ಇಟ್ ಡಸಂಟ್ ಮೀನ್ ದಟ್ ಪ್ರತಿಯೊಂದು ಕಡೆನೂ ಈ ನದಿಯ ಡೆಪ್ತ್ ಕೇವಲ 5 ಫೀಟ್ ಇದೆ ಅಂತಲ್ಲ. ಸೊ ಒಂದ್ ಕಡೆ 1 ಫೂಟ್ ಇರ್ಬೋದು, ಒಂದ್ ಕಡೆ 0 ಇರ್ಬೋದು, ಒಂದ್ ಕಡೆ 20 ಇರ್ಬೋದು, ಒಂದ್ ಕಡೆ 18 ಇರ್ಬೋದು, ಒಂದ್ ಕಡೆ 4 ಇರ್ಬೋದು. ಇದೆಲ್ಲವನ್ನ ಆವರೇಜ್ ಮಾಡಿದಾಗ ನದಿಯ ಡೆಪ್ತ್ ಬಂದ್ಬಿಟ್ಟು 5 ಫೀಟ್ ಇದೆ. ಹಂಗಂತೇಳಿ 6 ಫೂಟ್ ಇರುವಂತ ಒಬ್ಬ ವ್ಯಕ್ತಿ ನದಿನಲ್ಲಿ ಇಳಿದ್ರೆ ಎಲ್ಲೋ ಒಂದ್ ಕಡೆ ಅವನು ಡೆಪ್ತ್ ಇರೋ ಕಡೆ ಅಕಸ್ಮಾತ್ ಆಗಿ ಏನಾದ್ರೂ ಇಳಿದ್ನು ಅಂತಂದ್ರೆ ಅವನು ಸೊ ಇಲ್ಲಿ ಮುಳುಗ್ ಹೋಗುವಂತ ಚಾನ್ಸಸ್ ಇರುತ್ತೆ. ಇದನ್ನ ನಾವು ಆವರೇಜಿಂಗ್ ಅನ್ನ ಸ್ಟಾಕ್ ಮಾರ್ಕೆಟ್ ನಲ್ಲಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮಾರ್ಕೆಟ್ ಪ್ರತಿ ವರ್ಷನೂ ನಮ್ಗೆ 15% ರಿಟರ್ನ್ ಕೊಡಲ್ಲ. ಒಂದ್ ವರ್ಷ ನೆಗೆಟಿವ್ ಹೋಗ್ಬೋದು, ಒಂದ್ ವರ್ಷ ಪ್ಲಸ್ ಆಗ್ಬೋದು. ಇದೆಲ್ಲವನ್ನ ಸೇರಿಸಿ ಆವರೇಜ್ ರಿಟರ್ನ್ ಅನ್ನ ಕೊಡುತ್ತೆ. ಈ ಒಂದು ಫಾರ್ಮುಲಾವನ್ನ ಇನ್ವೆಸ್ಟರ್ಸ್ ಅರ್ಥ ಮಾಡ್ಕೋಬೇಕಾಗಿದೆ. ಸ್ನೇಹಿತರೆ, ನಮ್ಮ ಇನ್ವೆಸ್ಟರ್ಸ್ ಯಾಕೆ ಕಡಿಮೆ ರಿಟರ್ನ್ಸ್ ಮಾಡ್ಕೋತಾ ಇದಾರೆ ಅಂತಂದ್ರೆ ಇದನ್ನ ಆಕ್ಷನ್ ಬಯಾಸ್ ಅಂತ ಕರಿತೀವಿ. ಇದನ್ನ ಒಂದು ಉದಾಹರಣೆ ಮೂಲಕ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಯುರೋಪ್ ದೇಶದಲ್ಲಿ, ಯುರೋಪ್ ರಾಷ್ಟ್ರಗಳಲ್ಲಿ ಫುಟ್ಬಾಲ್ ಅತ್ಯಂತ ಜನಪ್ರಿಯ ಆಟ. ಸೊ ಈ ಫುಟ್ಬಾಲ್ ನಲ್ಲಿ ಈ ಗೋಲ್ ಕೀಪರ್ ಇದಾರಲ್ಲ, ಇವರು ಮೇಜರ್ ರೋಲ್ ಅನ್ನ ಪ್ಲೇ ಮಾಡ್ತಾರೆ. ಈ ಗೋಲ್ ಕೀಪರ್ ಸೊ ಯಾರಾದ್ರೂ ಗೋಲ್ ಹೊಡೆದಾಗ ಇವ್ರಿಗೆ 3 ಅವಕಾಶ ಇರುತ್ತೆ. ಒಂದು ರೈಟ್ ಸೈಡ್ ಜಂಪ್ ಆಗ್ಬೋದು, ಒಂದು ಲೆಫ್ಟ್ ಸೈಡ್ ಜಂಪ್ ಆಗ್ಬೋದು, ಅಥವಾ ಮಧ್ಯ ಉಳಿಬಹುದು. ಸೊ ಇದರಲ್ಲಿ ಯಾವ್ದಾದ್ರು ಒಂದನ್ನ ಮಾಡಿ ಅವರು ಗೋಲ್ ಅನ್ನ ಉಳಿಸ್ಬೇಕನ್ನೋದು ಅವರ ಉದ್ದೇಶ ಆಗಿರತ್ತೆ. ಆದ್ರೆ ಒಂದು ಸ್ಟಡಿ ಏನ್ ಹೇಳುತ್ತೆ ಅಂತಂದ್ರೆ ಸೊ 286 ಗೋಲ್ಗಳನ್ನ, ಪೆನಾಲ್ಟಿ ಕಿಕ್ ಗಳನ್ನ ಸ್ಟಡಿ ಮಾಡಿದಾಗ ಇದರಲ್ಲಿ ಒಂದು 90% ಸೊ ಗೋಲ್ ಕೀಪರ್ ಏನ್ ಮಾಡ್ತಾರಂತಂದ್ರೆ ಇದರ್ ರೈಟ್ ಆರ್ ಲೆಫ್ಟ್ ಜಂಪ್ ಮಾಡ್ತಾರಂತೆ. ಇದರ್ ರೈಟ್ ಆರ್ ಲೆಫ್ಟ್ ಜಂಪ್ ಮಾಡಿದಾಗ ಕೇವಲ ಅವರು ಎಷ್ಟನ್ನ ಸೇವ್ ಮಾಡ್ತಾರೆ ಅಂತಂದ್ರೆ ಸೊ ಒಂದು 25-30% ಅಷ್ಟೇ ಗೋಲ್ಗಳನ್ನ ಸೇವ್ ಮಾಡೋದಕ್ಕೆ ಅವಕಾಶ ಆಗಿದೆ ಅಂತೆ. ಆದ್ರೆ ಅದೇ ಗೋಲ್ ಕೀಪರ್ ಇದರ್ ರೈಟು ಅಲ್ಲ, ಲೆಫ್ಟು ಅಲ್ಲ, ಮಧ್ಯದಲ್ಲೇ ಉಳ್ಕೊಂಡಾಗ ಹೆಚ್ಚು ಗೋಲ್ಗಳನ್ನ ಸೇವ್ ಮಾಡ್ತಿದ್ರು ಅಂತ ಹೇಳಿ ಒಂದು ರಿಪೋರ್ಟ್ ಅನ್ನ ಹೇಳ್ತಾ ಇದೆ. ಅಂದ್ರೆ ನಾನಿಲ್ಲಿ ಯಾಕೆ ಈ ವಿಷಯವನ್ನ ಕನೆಕ್ಟ್ ಮಾಡ್ತಾ ಇದ್ದೇನೆ ಅಂತಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಒಂದ್ಸಲ ಮೇಲ್ ಹೋಗುತ್ತೆ, ಕೆಳಗೆ ಹೋಗುತ್ತೆ. ಸೊ ಆ ಸಂದರ್ಭದಲ್ಲಿ ನೀವು ಗೋಲ್ ಕೀಪರ್ ತರ
ಆ ಕಡೆನೂ ಹೋಗ್ತೀರಾ, ಈ ಕಡೆನೂ ಹೋಗ್ತೀರಾ, ಎಕ್ಸಿಟ್ ಆಗ್ತೀರಾ, ವಾಪಸ್ಸು ಬರ್ತೀರಾ ಅಂತಂದ್ರೆ ಸೊ ನಿಮ್ಗೆ ರಿಟರ್ನ್ ಮಾಡುವಂತ ಪೊಟೆನ್ಶಿಯಲ್ ನಿಮ್ಗೆ ಕಮ್ಮಿ ಆಗತ್ತೆ. ನೀವೇನ್ ಮಾಡ್ಬೇಕು ಅಂತಂದ್ರೆ ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳದೆ ನಿಮ್ಮ ಇನ್ವೆಸ್ಟ್ಮೆಂಟ್ ಗಳನ್ನ ಆಸ್ ಇಟ್ ಈಸ್ ನೀವು ರಿಟೈನ್ ಮಾಡಿದ್ದೆ ಆದ್ರೆ ನಿಮಗೂ ಕೂಡ ರಿಟರ್ನ್ ಜಾಸ್ತಿ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಕೆಲವೊಂದ್ಸಲ ಮಾರ್ಕೆಟ್ ಕರೆಕ್ಷನ್ ಆಗ್ತಿರೋ ಸಂದರ್ಭದಲ್ಲಿ ತುಂಬಾ ಬುದ್ಧಿವಂತಿಕೆ ನೋಡಿಸ್ಬಿಟ್ಟು ಕೆಲವೊಂದ್ಸಲ ಎಕ್ಸಿಟ್ ಆಗಿ ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ. ಆ ರೀತಿ ಮಾಡಕ್ ಹೋದಾಗ ನಿಮ್ಗೆ ರಿಟರ್ನ್ಸ್ ಗಳು ಕಮ್ಮಿ ಆಗುವಂತ ಪೊಟೆನ್ಶಿಯಲ್ ಜಾಸ್ತಿ ಇರುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಕಳೆದ 40 ವರ್ಷಗಳಲ್ಲಿ ಒಬ್ಬ ವ್ಯಕ್ತಿ ಒಂದು ದಿನಾನು ಮಾರ್ಕೆಟ್ ನಿಂದ ಎಕ್ಸಿಟ್ ಆಗದೆ ಹಾಗೆ ಇದ್ದಾಗ ಅವನಿಗೆ 14% ರಿಟರ್ನ್ ಸಿಕ್ಕಿದೆ. ಜಸ್ಟ್ ಒಬ್ಬ ವ್ಯಕ್ತಿ 10 ದಿನವನ್ನ ಮಿಸ್ ಮಾಡ್ಕೊಂಡಾಗ, ಸೊ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ನಲ್ಲಿ 10 ಬೆಸ್ಟ್ ಡೇಗಳನ್ನ ಮಿಸ್ ಮಾಡ್ಕೊಂಡಾಗ ಅವನಿಗೆ 10% ರಿಟರ್ನ್ ಸಿಕ್ಕಿದೆ. ಒಬ್ಬ ವ್ಯಕ್ತಿ 20 ಡೇನ ಮಿಸ್ ಮಾಡ್ಕೊಂಡಾಗ ಅವನಿಗೆ 8% ರಿಟರ್ನ್ ಸಿಕ್ಕಿದೆ. ಒಬ್ಬ ವ್ಯಕ್ತಿ 30 ದಿನಗಳನ್ನ ಮಿಸ್ ಮಾಡ್ಕೊಂಡಾಗ 5% ರಿಟರ್ನ್ ಸಿಕ್ಕಿದೆ. ಒಬ್ಬ ವ್ಯಕ್ತಿ 40 ದಿನಗಳನ್ನ ಮಿಸ್ ಮಾಡ್ಕೊಂಡಾಗ ಅವನಿಗೆ 3% ರಿಟರ್ನ್ ಸಿಕ್ಕಿದೆ. ಸೊ ಇದು ಯಾವ ರೀತಿ ಅಂತ ನಿಮ್ಗೆ ಅರ್ಥ ಆಗಿಲ್ಲ. ಇದನ್ನ ಒಂದು ಉದಾಹರಣೆ ಮೂಲಕ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ 2009 ಮೇ 18 ಆ ಸಂದರ್ಭದಲ್ಲಿ UPA ಗೌರ್ಮೆಂಟ್ಗೆ ಕ್ಲಿಯರ್ ಮ್ಯಾಂಡೇಟ್ ಸಿಗುತ್ತೆ. ಕ್ಲಿಯರ್ ಮ್ಯಾಂಡೇಟ್ ಸಿಕ್ಕಾಗ ಅವತ್ತೊಂದೇ ದಿನ ಮಾರ್ಕೆಟ್ ಏನಾಗುತ್ತೆ ಅಂತಂದ್ರೆ 15% ಒಂದೇ ದಿನ ಗ್ರೋತ್ ಆಗುತ್ತೆ. ದಿನ ನೀವು ಏನಾದ್ರೂ ಮಾರ್ಕೆಟ್ ಅಲ್ಲಿ ಇಲ್ಲ ಅಂತಂದ್ರೆ 15% ನಿಮ್ಗೆ ಮಿಸ್ ಆಗ್ತಿತ್ತು. ಸ್ನೇಹಿತರೆ, ಸೊ ನಾವು ನಮ್ಮ ರಿಟರ್ನ್ಸ್ ಗಳನ್ನ ಯಾವ ರೀತಿ ಜಾಸ್ತಿ ಮಾಡ್ಕೋಬೇಕು ಅನ್ನೋದನ್ನ ಒಂದು ನಿಮ್ಗೆ ಸಿಂಪಲ್ ಎಕ್ಸಾಂಪಲ್ ಮೂಲಕ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಒಂದು ರಥ ಇದೆ, ಚಕ್ಡಿ ಇದೆ, ಅಥವಾ ಕಾರ್ಟ್ ಏನಾದ್ರು ಅನ್ಕೊಳ್ಳಿ. ಇಲ್ಲಿ ಮಲ್ಟಿಪಲ್ ಕುದುರೆಗಳಿದಾವೆ, ಒಂದು 6-7 ಕುದುರೆಗಳಿದಾವೆ. ಸೊ ಕೆಲವೊಂದು ಕುದುರೆ ಇದರಲ್ಲಿ ಸ್ಪೀಡ್ ಆಗಿ ಓಡ್ತಾ ಇದೆ, ಕೆಲವೊಂದು ಆವರೇಜ್ ಆಗಿ ಓಡ್ತಾ ಇದೆ, ಕೆಲವೊಂದು ಸ್ಪೀಡ್ ನಾರ್ಮಲ್ ಆಗಿ ಓಡ್ತಾ ಇದೆ. ಸೊ ನಿಮ್ಮ ರಥದ ಸ್ಪೀಡ್ ಅನ್ನ ನೀವು ಇನ್ಕ್ರೀಸ್ ಮಾಡ್ಬೇಕು ಅಂತಂದ್ರೆ ನಿಮ್ 3 ಆಪ್ಷನ್ ಇದಾವೆ. ಏನ್ ಮಾಡ್ತೀರಾ ಅಂತಂದ್ರೆ, ಒಂದು ಸ್ಪೀಡ್ ಓಡುವಂತ ಕುದುರೆಯನ್ನ ನೀವು ಆಡ್ ಮಾಡಬಹುದು, ಅಥವಾ ಸೊ ಕುದುರೆಗಳನ್ನ ತುಂಬಾ ಜೋರಾಗಿ ಪುಷ್ ಮಾಡಬಹುದು, ಅಥವಾ ಕಮ್ಮಿ ಓಡ್ತಿರುವಂತ ಕುದುರೆಗಳನ್ನ ನೀವು ತೆಗೆದು ಹಾಕ್ಬಹುದು. ಸೊ ನಿಮ್ಗೆ ರಿಟರ್ನ್ ಜಾಸ್ತಿ ಬರ್ಬೇಕು ಅಂದ್ರೆ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ, ಈ ರಥದ ಸ್ಪೀಡ್ ಇನ್ಕ್ರೀಸ್ ಆಗ್ಬೇಕು ಅಂತಂದ್ರೆ ಎಲ್ಲರೂ ಏನ್ ಮಾಡ್ತಾರೆ, ಸೊ ಸ್ಪೀಡ್ ಇರುವಂತ ಕುದುರೆಗಳನ್ನ ಇನ್ನಷ್ಟು ಪುಷ್ ಮಾಡೋಣ, ಆಡ್ ಆನ್ ಮಾಡೋಣ ಅಂತಾರೆ. ಆದ್ರೆ ಕಮ್ಮಿ ಓಡ್ತಿರುವಂತ ಕುದುರೆಗಳನ್ನ ನೀವು ತೆಗೆದಿದ್ದೆ ಆದ್ರೆ ಸೊ ನಿಮ್ಮ ಸ್ಪೀಡ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಕರೆಕ್ಷನ್ ಆಗ್ತಿರೋ ಸಂದರ್ಭದಲ್ಲಿ ನಿಮ್ಮ ರಿಟರ್ನ್ಸ್ ಜಾಸ್ತಿ ಆಗುತ್ತೆ, ನಿಮ್ಮ ಗ್ರೋತ್ ಜಾಸ್ತಿ ಆಗುತ್ತೆ. ಅವಾಗ್ಲೇ ನೀವು ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟರ್ಸ್ ಇನ್ನೊಂದು ದೊಡ್ಡ ತಪ್ಪನ್ನು ಮಾಡ್ತಾರಂತಂದ್ರೆ, ಸೊ ತಮ್ಮ ಹೂಗಳನ್ನ ಕಿತ್ ಹಾಕ್ತಾರೆ, ಕಸವನ್ನ ಬೆಳೆದಕ್ ಬಿಡ್ತಾರೆ. ಇಲ್ಲಿ ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನಿಮ್ಗೆ ರಿಟರ್ನ್ ಜಾಸ್ತಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ 5 ಸ್ಟಾಕ್ ಇದೆ ನಿಮ್ದು. ಎ ಸ್ಟಾಕ್ ನಿಮ್ಗೆ 50% ರಿಟರ್ನ್ ಕೊಟ್ಟಿದೆ, ಬಿ ಸ್ಟಾಕ್ 125% ರಿಟರ್ನ್ ಕೊಟ್ಟಿದೆ, ಸಿ ಸ್ಟಾಕ್ 30%, ಡಿ ಸ್ಟಾಕ್ 40% ನೆಗೆಟಿವ್, ಇ ಸ್ಟಾಕ್ 50% ನೆಗೆಟಿವ್. ಸೊ ಇಲ್ಲಿ ನೀವು ನಿಮ್ಮ ರಿಟರ್ನ್ ಜಾಸ್ತಿ ಆಗ್ಬೇಕಂದ್ರೆ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ, ಸೊ ನಿಮ್ಗೆ ನೆಗೆಟಿವ್ ಇರುವಂತ ಸ್ಟಾಕ್ ಅನ್ನ ನೀವು ಎಕ್ಸಿಟ್ ಮಾಡ್ಬೇಕಾಗತ್ತೆ. ಆದ್ರೆ ಸುಮಾರು ಜನ ಏನ್ ಮಾಡ್ತಾರೆ ಅಂತಂದ್ರೆ ಉಲ್ಟಾ ಮಾಡ್ತಾರೆ, ಹೆಚ್ಚು ಪ್ರಾಫಿಟ್ ಇರುವಂತ ಸ್ಟಾಕ್ ಅನ್ನ ಎಕ್ಸಿಟ್ ಮಾಡ್ತಾರೆ. ಸೊ ಇಲ್ಲಿ ಏನಾಯ್ತು ಅಂತಂದ್ರೆ, ಇದು ನಿಮ್ಗೆ ಹೆಚ್ಚು ಹಣ್ಣನ್ನ ಕೊಡ್ತಾ ಇದೆ, ಹೂ ಬಿಡ್ತಾ ಇದೆ, ಇದನ್ನ ನೀವು ಬೆಳೆದಕ್ ಬಿಡ್ಬೇಕು. ಈ ನೆಗೆಟಿವ್ ರಿಟರ್ನ್ ಕೊಡ್ತಾ ಇರೋದು ಒಂಥರ ಕಸ ಇದ್ದಂಗೆ, ಈ ಕಸವನ್ನ ನೀವು ಕಿತ್ ಹಾಕ್ಬೇಕು. ಅದನ್ನೇ ಸ್ಟಾಕ್ ಮಾರ್ಕೆಟ್ ನಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಕಟ್ ದ ವೀಡ್ಸ್. ಸೊ ಹೂಗಳನ್ನ ಬೆಳೆದಕ್ ಬಿಡಿ, ಕಸವನ್ನ ಕಿತ್ ಹಾಕಿ. ನಾವು ಉಲ್ಟಾ ಮಾಡ್ತಿರೋದ್ರಿಂದ ನಮ್ಗೆ ರಿಟರ್ನ್ಸ್ ಕಮ್ಮಿ ಆಗ್ತಿದೆ. ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ ಹೆಂಗ್ ಅಂತಂದ್ರೆ, ಇದು ಕೆಲವೊಂದ್ಸಲ ಮೇಲ್ ಹೋಗುತ್ತೆ, ಕೆಳಗ್ ಹೋಗುತ್ತೆ. ನಾವು ಅದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಳದೆ ನಾವ್ ಎಲ್ಲಿರ್ಬೇಕು ಅಲ್ಲೇ ಇದ್ದಾಗ ಮಾತ್ರ ನಮ್ಗೆ ಹೆಚ್ಚು ರಿಟರ್ನ್ ಸಿಗುತ್ತೆ. ನಿಮ್ಗಿಂದು ಇದನ್ನ ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಒಬ್ಬ ವ್ಯಕ್ತಿ ಅವನ ನಾಯಿಯನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಈ ನಾಯಿ ಏನ್ ಮಾಡುತ್ತೆ ಅಂತಂದ್ರೆ, ಕೆಲವೊಂದ್ಸಲ ಈ ಕಡೆ ಜಗ್ಗುತ್ತೆ, ಕೆಲವೊಂದ್ಸಲ ಈ ಕಡೆ ಜಗ್ಗುತ್ತೆ. ಸೊ ಆದ್ರೆ ಈ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ, ಈ ನಾಯಿ ಜಗ್ಗೋದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಳದೆ ತಾನ್ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ತಾ ಇರ್ತಾನೆ. ಆಟೋಮೆಟಿಕ್ ನಾಯಿನೂ ಕೂಡ ಅವನನ್ನ ಫಾಲೋ ಮಾಡತ್ತೆ. ಅದೇ ರೀತಿ ಸ್ಟಾಕ್ ಮಾರ್ಕೆಟ್ನು ಕೂಡ ಆಚೆ ಈಚೆ ಓಡಾಡ್ತಿರುತ್ತೆ. ನಾವು ಅದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಳದೆ ನಮ್ಮ ಗೋಲ್ಸ್ ಬಗ್ಗೆ, ನಮ್ಮ ಇನ್ವೆಸ್ಟ್ಮೆಂಟ್ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ಟಿದ್ದೆ ಆದ್ರೆ ಸೊ ನಮ್ಮ ಪೋರ್ಟ್ಫೋಲಿಯೋನು ಕೂಡ ಗ್ರೋ ಆಗತ್ತೆ, ಬೆಳೆಯತ್ತೆ. ಸ್ನೇಹಿತರೆ, ನಾವು ಸ್ಟಾಕ್ ಮಾರ್ಕೆಟ್ ನಲ್ಲಿ ಗ್ರೋ ಆಗ್ಬೇಕು, ಬೆಳಿಬೇಕು ಅಂತಂದ್ರೆ ತಾಳ್ಮೆ ಅನ್ನೋದು ಒಂದು ದೊಡ್ಡ ಅಸ್ತ್ರ ಇದ್ದಂಗೆ. ಈ ತಾಳ್ಮೆಯನ್ನ ನೀವೇನಾದ್ರೂ ಸ್ಟಾಕ್ ಮಾರ್ಕೆಟ್ ನಲ್ಲಿ ಕಳ್ಕೊಂಡಿದ್ದೆ ಆದ್ರೆ ಬಿಗರ್ ಪಿಕ್ಚರ್ ನ ಮಿಸ್ ಮಾಡ್ಕೋತೀರಾ. ಇಲ್ಲಿ ವಾರನ್ ಬಫೆಟ್, ಸೊ ಇವರು ಇಷ್ಟು ಬೆಳೆದಕ್ಕೆ, ಇಷ್ಟು ಗ್ರೋ ಆಗೋದಕ್ಕೆ ಪ್ರಮುಖ ಕಾರಣ ಬಂದ್ಬಿಟ್ಟು ತಾಳ್ಮೆ. ಇವರು ಒಂದು 80-90 ವರ್ಷಗಳ ಇನ್ವೆಸ್ಟ್ಮೆಂಟ್ ಜರ್ನಿ ಇದೆ. ಸೊ ಇಷ್ಟು ಲಾಂಗರ್ ಹೊರಿಝೋನ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದಕ್ಕೆ ಇವರಿಗೆ ಇಷ್ಟು ಗ್ರೋತ್ ಆಗಿದೆ. ಇವರ ಇನ್ವೆಸ್ಟ್ಮೆಂಟ್ ನಲ್ಲಿ ಒಂದು 90% ಆಫ್ ವೆಲ್ತ್ ಕ್ರಿಯೇಷನ್ ಆಗಿದ್ದು ಆಫ್ಟರ್ ಹಿ ಟರ್ನ್ 60. ಸೊ ಅದಕ್ಕೋಸ್ಕರ ತಾಳ್ಮೆ ಅನ್ನೋದು ಬಹಳ ಮುಖ್ಯ.
ಅದ್ರ ಜೊತೆಗೆ ನಮ್ಗೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಏನ್ ಗೊತ್ತಿರ್ಬೇಕಂತಂದ್ರೆ ಕಂಪೌಂಡ್ ಇಫೆಕ್ಟ್ ಗೊತ್ತಿರಬೇಕು. ಇದನ್ನ ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಮ ಹತ್ರ ಒಂದು 10 ಲಕ್ಷ ಇದೆ. ಈ 10 ಲಕ್ಷ ರೂಪಾಯಿ ಪ್ರತಿ 5 ವರ್ಷಕ್ಕೆ ಡಬಲ್ ಆಗ್ತಾ ಹೋಗುತ್ತೆ. 30ನೇ ವರ್ಷಕ್ಕೆ ಎಷ್ಟು ದುಡ್ಡು ಆಗ್ಬಹುದು ಅಂತೇಳಿ ಸುಮಾರು ಜನರು ಕೇಳಿದಾಗ ಎಲ್ಲರೂ ಏನ್ ಅನ್ಕೋತಾರೆ, ಪ್ರತಿ 5 ವರ್ಷಕ್ಕೆ ಡಬಲ್ ಆಗ್ತಾ ಹೋದ್ರೆ 6 5 30 ಒಂದು 60 ಲಕ್ಷ ಆಗ್ಬಹುದು ಅಂತ ಎಲ್ಲರೂ ಅನ್ಕೋತಾರೆ. ಆದ್ರೆ 30ನೇ ವರ್ಷಕ್ಕೆ ನಿಮ್ಮ ಪೋರ್ಟ್ಫೋಲಿಯೋ ಕಂಪೌಂಡ್ ಇಫೆಕ್ಟ್ ಮೂಲಕ 6,40,00,000 ಆಗುತ್ತೆ. 64 ಟೈಮ್ಸ್ ಡಬಲ್ ಆಗುತ್ತೆ. ಇದು ಪವರ್ ಆಫ್ ಕಂಪೌಂಡಿಂಗ್ ನ ಬ್ಯೂಟಿ. ಸ್ನೇಹಿತರೆ, ಕೊನೆಯದಾಗಿ ನಾನು ಏನ್ ಹೇಳಕ್ ಹೋಗ್ತಾ ಇದ್ದೀನಿ ಅಂತಂದ್ರೆ, ಡಾಕ್ಟರ್ಸ್ ಅವರು ನಿಮ್ಮನ್ನ ಹೆಲ್ದಿ ಮಾಡಲ್ಲ, ನ್ಯೂಟ್ರಿಷಿಯನ್ಸ್ ಅವರು ನಿಮ್ಮನ್ನ ಸ್ಲಿಮ್ ಮಾಡಲ್ಲ, ಟೀಚರ್ಸ್ ನಿಮ್ಮನ್ನ ಸ್ಮಾರ್ಟ್ ಮಾಡಲ್ಲ, ಗುರುಸ್ ನಿಮ್ಮನ್ನ ಕಾಮ್ ಮಾಡಲ್ಲ, ಟ್ರೈನ್ ಮಾಡಲ್ಲ. ಅದೇ ರೀತಿಯಾಗಿ ಮಾರ್ಕೆಟ್ ಅನ್ನೋದು ನಿಮ್ಮನ್ನ ಶ್ರೀಮಂತರನ್ನಾಗಿ ಮಾಡಲ್ಲ. ನಿಮ್ಮ ಬಿಹೇವಿಯರ್, ನಿಮ್ಮ ಇಮೋಷನ್ಸ್ ಇವು ನಿಮ್ಮನ್ನ ಸ್ಟಾಕ್ ಮಾರ್ಕೆಟ್ ನಲ್ಲಿ ಶ್ರೀಮಂತರನ್ನಾಗಿ ಮಾಡ್ತವೆ, ಬೆಳೆಸ್ತವೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಯಾವೆಲ್ಲ ಕಾರಣಗಳಿಂದಾಗಿ ನಮ್ಗೆ ರಿಟರ್ನ್ಸ್ ಕಮ್ಮಿ ಆಗ್ತಿದೆ, ಅವುಗಳನ್ನ ನಾವು ಯಾವ ರೀತಿ ಕಂಟ್ರೋಲ್ ಮಾಡಬಹುದು ಅನ್ನೋದನ್ನ ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತಾ ಬಂದ್ವಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ಟಾಪಿಕ್ ನೊಂದಿಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಸಿ ಯು, ಲವ್ ಯು.